ಬೆಂಗಳೂರಲ್ಲಿ ಹೇಳ್ತೀವಿ ಅಂತ ಹೇಳಿದೀವಿ. ಅದ್ಯಾಕೆ ಸರ್ ನಾಳೆ ಡೇಟ್ ಹೇಳ್ಬಾರ್ದಂತ ಅಲ್ಲೂ ಅಷ್ಟು ಹೇಳ್ಬೇಕಲ್ಲ. ಈಗ ಅವ್ರು ನಮ್ ಕಾಯಂ ಇವರಲ್ಲ ಎಲ್ಲ. ಅಂದ್ರೆ ನಾವು ಕಾಯಂ ಅಲ್ಲ ಅಥವಾ ನಾವು ಇದಿಲ್ಲ ಅಂತ. ಮತ್ತೆ ಪಕ್ಷದೊಳಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಗುಪ್ತವಾಗಿ ಮಾತುಕತೆ ಮಾಡಿದ್ದಾರೆ. ಅದನ್ನೇ ನಾಳೆ 11 ಗಂಟೆಗೆ ಬೆಂಗಳೂರಲ್ಲಿ ಎಲ್ಲ ಹೇಳ್ತೀವಿ ಅಂತ ಹೇಳಿದೀವಿ. ಈಗ ಇನ್ನಕ್ಕೆ ಖರ್ಗೆಜಿ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾಗಿದ್ದೀವಿ, ಏನ್ ಮಾತಾಡಿದ್ವಿ ಅಂತ ಅವ್ರಿಗೆ ಹೇಳಿದೀವಿ. ಸೋಮಣ್ಣ ಅವರಿಗೆ ರೈಲ್ ಮಂತ್ರಿಗೆ ಭೇಟಿಯಾಗಿದ್ವಿ, ಅವ್ರಿಗೆ ಏನ್ ಮಾತಾಡಿದ್ವಿ ಅಂತ ಹೇಳಿದೀವಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿದ್ವಿ, ಅವ್ರಿಗೆ ಏನು ಅಂತ ಅವ್ರಿಗೆ ಹೇಳಿದೀವಿ. ಅದನ್ನೇ ನಾಳೆ ಅಲ್ಲಿ ಸವಿಸ್ತಾರವಾಗಿ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ 5 ನಿಮಿಷ 3 ನಿಮಿಷದ ಭೇಟಿ ಅಲ್ಲ, 2 ತಾಸು ಭೇಟಿ ಆಗಿದ್ದೀರಿ ಅನ್ನೋದು, ಅದು ಡಿನ್ನರ್ ಮೀಟಿಂಗ್. ಅದನ್ನೇ ಹೇಳ್ತೀವಿ, ನಾಳೆ ಬೆಂಗಳೂರಲ್ಲಿ ಹೇಳ್ತೀವಿ. ಈಗ ಒಂದು ಅಧ್ಯಕ್ಷ ಹೇಳಿದೀವಿ, ಈ 3 ಜನರ ಭೇಟಿ ಉದ್ದೇಶ ನಿನ್ನೆ ಹೇಳಿದೀವಿ ಖರ್ಗೆಜಿ ಅವರಿಗೆ. ಅದನ್ನೇ ನಾಳೆ ಅಲ್ಲಿ ಹೇಳ್ತೀವಿ ಅಷ್ಟೇ. ನಿನ್ನೂ ಕೂಡ ಅದನ್ನೇ ಹೇಳಿಲ್ಲ, ಬೆಂಗಳೂರಿಗೆ ಹೋಗಿ ಹೇಳ್ತೇವೆ ಅಂತ. ಈಗ ಇಷ್ಟು ಮಾತಾಡಿದ್ವಿ ಖರ್ಗೆಜಿ ಅವರಿಗೆ. ಡೆಲ್ಲಿ ಬೆಳವಣಿಗೆ ಬಗ್ಗೆ ಹೇಳಿದೀವಿ. ನಾಳೆ ಬಂದೇ ಬರ್ತಾರೆ, ಅಲ್ಲೇ ಬೆಂಗಳೂರಲ್ಲಿ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ. ನೀವು ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಆತರ ನೋಡ್ತಾ ಇದೆ ಅನ್ನುವಂತ ಸರ್. ಅದೆಲ್ಲ ಇಲ್ಲ, ಈ 3 ಜನದ ಕ್ಯೂರಿಯಾಸಿಟಿ ಇದೆ ಅಷ್ಟೇ. 3 ಬಗ್ಗೆ ನಾಳೆ ಏನು ಭೇಟಿ, ಏನ್ ಚರ್ಚೆ, ಏನ್ ಅವರಿಂದ ಹೇಳಿದ್ರು, ನಾವೇನ್ ಹೇಳಿದ್ರು ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ರೆ ಒಂದು ಸ್ಟೀಲು ಎಲ್ಲ ಒಂದು ಫ್ಯಾಕ್ಟರಿ ಬಗ್ಗೆ ಏನಾದ್ರು ಚರ್ಚೆ ಆಯ್ತು? ನಾಳೆ ಅಲ್ಲೇ ಬೆಂಗಳೂರು ಸ್ಟೀಲು ಫಾಲೋ ಏನಾದ್ರು ಅಲ್ಲೇ ಬೆಂಗಳೂರು ಹೇಳ್ತೀವಿ. ಸ್ಟೀಲು ಗೀಲು ಏನಿಲ್ಲ, ಬೇರೆ ಪರೋಕ್ಷ ಬೇರೆ ಹನಿ ಫ್ಯಾಕ್ಟರಿ ಇದೆ ಚರ್ಚೆ ಆಯ್ತು ಸರ್. ನಾಳೆ ಬೆಂಗಳೂರಲ್ಲಿ ಎಲ್ಲಾನು ಹೇಳ್ತೀವಿ, ಏನೇನಿದೆ. ಯಾಕೆ ಸರ್ ನಾಳೆ ಡೇಟ್ ಅಲ್ಲಿ ಹೇಳ್ಬೇಕಲ್ಲ, ನೀವೇನು ಇಲ್ಲೇ ಡೆಲ್ಲಿಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದಿರಿ. ಎಲ್ಲ ಮುಹೂರ್ತ ಖರ್ಗೆಜಿ ಅವ್ರಿಗೆ ಎಲ್ಲ ಹೇಳಿದ್ವಿ ಅಂತ ಹೇಳಿದ್ವಿ. 3 ಜನರ ಭೇಟಿ ಉದ್ದೇಶ ಹೇಳಿದ್ವಿ ಅಂತ ಹೇಳಿದ್ವಿ. ಕುಮಾರಸ್ವಾಮಿ ಅವ್ರು ಬೆಂಗಳೂರಿಗೆ ಹೋಗಿ ಹೇಳಿ ಅಂತ ಹೇಳಿದ್ರೆ ಹೇಳ್ತೀವಿ. ಇಲ್ಲ, ಅವ್ರಿಗೆ ಸಂಬಂಧಪಟ್ಟದಲ್ಲ, ನಮ್ಗೆ ಸಂಬಂಧ.